ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನು ಎದ್ದೇಳೋಷ್ಟರಲ್ಲೇ ಮಮ್ಮಿ ಆಲ್ರೆಡಿ ತಿಂಡಿ ಮಾಡ್ತೈತೆ. ಪೂರಿ ಮಾಡೋಕ್ಕೆ ಮತ್ತು ಸಾಗು ರೆಡಿ ಮಾಡೋಕ್ಕೆ ಅಷ್ಟು ಲೇಟಾಗಿ ಎದ್ದಿದ್ದೀನಿ ಇವತ್ತು. ನೋಡಿ ಆಲ್ರೆಡಿ ಮಮ್ಮಿ ತಿಂಡಿ ಮಾಡೈತೆ. ಈಗ ಬಿಸಿ ಮಾಡೋದು ಅಂದ್ಬಿಟ್ಟು ಈ ಕುಕ್ಕರ್ ಮೇಲೆ ಇಕ್ಕಿದ್ದೀನಿ. ಬಲೂನ್ ತೊಗೊಂಡು ಹಿಂಗೆ ಆಟಾಡ್ತಾಳೆ ಅಂತ ನೋಡಿ. ಇಷ್ಟು ಬಲೂನೆಲ್ಲ ಅವಳಿಗೇನೆ ಬರೀಗೆ ಹೊಡೆದಾಕು ಮಾಡು. ಅದಕ್ಕೆ ನಮ್ಮ ಅಜ್ಜಿ ಎತ್ತಿಕೈತಿ ಮಕ್ಳಿಗೆಲ್ಲ ಕುಡ್ದಂಗೆ ಇವಳಿಗೆ ಅಂತಾನೆ ಬಂದವ್ರೆ ನೋಡಿ. ನಮ್ಮ ಚಿಂಟುಗೊಂಡು ನೋಡಿಕೊಂಡು ಆಲ್ರೆಡಿ ಇಬ್ಬರು ಬಂದವ್ರೆ ನೋಡಿ. ಈ ಥರ ಮೋಡ ಮುಚ್ಕೊಂಡು ಆದ್ರೂ ಬಿಸಿಲಿದೆ, ಮೋಡ ಮುಚ್ಕೊಂಡು ಇದೆ. ಅಮ್ಮ ದನ ಹೊಡ್ಕೊಂಟಾಯ್ತು. ಕ್ವಾಣ ಒಂದೇ ಒಂದೈತೆ ಕರು, ಅದಕ್ಕೆ ಅದು ಬಿಡ್ಕೊತೈತೆ. ಅಪ್ಪನೂ ಆಲ್ರೆಡಿ ಹಾಲಾಕ್ಕೊಂಡು ಟ್ಯಾಕ್ಟ್ರಿಗೆ ಹೋಗೈತೆ ಇವತ್ತು. ನಾನು ಅಷ್ಟು ಲೇಟಾಗಿ ಎದ್ದಿದ್ದೀನಿ ಇವತ್ತು. ಆಲ್ರೆಡಿ ತಿಂಡಿ ತಂದು ಕೊಟ್ಬಿಟ್ಟು ಹೋಗೋರೆ. ಅವಳು ನೋಡಿದ್ರೆ ಎಲ್ಲೋಗೋಳು ಗೊತ್ತಾ ನೋಡಿ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗೋಳೆ ಅಂತ. ಬನ್ನಿ ಹೋಗೋಣ, ದೋಸೆ ತಂದವ್ರೆ ಬಾರೆ ಬಾ. ಮುರ್ಗಿರ್ದಾಕ್ಬಿಟ್ಟು ಬಾ, ಮುರ್ಗಿರ್ದಾಕ್ಬಿಟ್ಟು ಬಾರೆ. ಮನುಷ್ಯಗಳನ್ನ ನಂಬಿ ಬೆಳೆಸೋದಕ್ಕಿಂತ ಈ ಪ್ರಾಣಿಗಳನ್ನ ಬೆಳೆಸೋದ್ ಮೇಲು. ಯಾಕಂದರೆ ನೋಡಿ, ಅವು ಒಂದು ಬತ್ತು ಅಂದರೆ ಅವರು ಜೊತೆಲಿರೋನೆಲ್ಲರನ್ನೂ ಬಳಸ್ತವೆ. ಬಟ್ ಮನುಷ್ಯರು ಹಂಗಲ್ಲ, ತಾನಾಯಿತು ತಮ್ಮದಾಯ್ತು ಅನ್ನೋಂಗೆ ಇರ್ತಾರೆ. ಅದಕ್ಕೆ ಆದಷ್ಟು ಮೂಕ ಪ್ರಾಣಿಗಳನ್ನ ಪ್ರೀತಿಸಿ. ಅಲ್ಲೆಲ್ಲ ಕಲ್ಲು ತಂದು ಹಾಕೋರೆ ದೇವಸ್ಥಾನ ಕೆಲಸ ಮಾಡೋಕ್ಕೆ ನೋಡಿ. ಅರ್ಧ ಕೆಲಸ ಆಗೈತೆ ಆಲ್ರೆಡಿ ದೇವಸ್ಥಾನ. ಅದೇ ದೇವಸ್ಥಾನ ನಮ್ಮ ದೇವರು ಬಸವಣ್ಣ ಅಂತ. ಇನ್ನು ಕೆಲಸ ನಡೀತೈತೆ, ಮೊನ್ನೆ ತೋರಿಸ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಅಪ್ಪ ಮನೇಲಿ ಪೂಜೆ ಮಾಡ್ಬಿಟ್ಟು ದೇವಸ್ಥಾನ ಪೂಜೆ ಮಾಡೋಕ್ಕೆ ಅಂತ ಹೋಯ್ತು. ಅಪ್ಪ ಹೋದ್ಮೇಲೆ ನೋಡಿ ಅವಳು ಯಾವ ರೀತಿ ಪೂಜೆ ಮಾಡ್ತಾಳೆ ಅಂತ. ಅಲ್ಲಿ ನೋಡಿ ಅಪ್ಪ ಪೂಜೆ ಮಾಡೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತೈತೆ. ಅಲ್ಲೇನು ದೇವಸ್ಥಾನ ಇರೋದು ನಾನು ಅವಾಗಲೇ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಬಸವಣ್ಣ ಅಂತ. ಆ ದೇವಸ್ಥಾನಕ್ಕೆ ಪೂಜೆ ಮಾಡೋಕೆ ಹೋಗ್ತಾವೆ. ಅಜ್ಜಿಗೆ ದೋಸೆ ತಿನ್ಸೋಣ, ದೋಸೆ ತಿನ್ಸೋಕ್ಕೆ ಎಷ್ಟು ಆಟ ಆಡ್ಬೇಕು ಅಂತ ನೋಡಿ. ಹಿಂಗೆ ಆಡ್ತಾಳೆ ಅಂತ ತಗೋ ಕಿಂಚಿ ತಿನ್ನು. ಇವಳ ಹೆಸರು ನಿಜವಾದ ಹೆಸರು ಬಂದು ಕೆಂಚಿ ಅಲ್ಲ, ಪೂರ್ವಿತಾ ಅಂತ. ಬಟ್ ನಾವೆಲ್ಲ ಕೆಂಚಿಕಿದ್ಲು ಅಂದ್ಬಿಟ್ಟು ಕೆಂಚಿ ಕೆಂಚಿ ಅಂತೀವಿ. ನೋಡಿ ಹಿಂಗೆ ತಿಂತಾಳೆ. ಹೆಂಗೆ ತಿನ್ನೋದಪ್ಪ ದೋಸೆನ? ದೋಸೆ ಹೆಂಗೆ ತಿನ್ನೋದು? ಮನೆಗೆ ಇವಳೆ ಎಲ್ಲ ಹಿಂಗೆ ಆಗ್ತಾಳೆ ನೋಡಿ. ನೋಡಿ ತುಮಕೂರಿಗೆ ಹೋಗೋಳು, ಮನೆ ಬಿಟ್ಟು ಹೇಳಿ ಮಾಡ್ಕೊಂಬಂದವಳೆ. ಹಿಂಗೆ ಮಾಡ್ಕೊಂಡವಳೆ ಅಂತ ಹೊಟ್ಟೆ ಹೆಸರೇ ಸುಮ್ಮನೆ ತಿಂತಾಳೆ. ಇಲ್ಲ ಅಂದರೆ ಆಡ್ತಾಳೆ. ಈಗ ಅಂತಗಿನ ಅವರಮ್ಮ ಬಂದಾರೆ ದೋಸೆ ಹಾಕೊಟ್ಬಿಟ್ಟೋಗಿತ್ತು ನೋಡಿ. ಇವಳೊಬ್ಬಳೆ ಅನ್ಸುತ್ತೆ ಜಗತ್ತಲ್ಲಿ ಚಡ್ಡಿ. ಆಲ್ರೆಡಿ ಪ್ಯಾಂಟ್ ಇಕ್ಕೊಳ್ಳಿ, ಪ್ಯಾಂಟ್ ಮೇಲೆ ತಿರ್ಗಾ ಚಡ್ಡಿ ಇಕ್ಕೋತಾರವಳು. ಈಗೂ ನಿಮ್ಮ ಮನೇಲಿ ಮಕ್ಳು ಹಿಂಗೆ ಮಾಡ್ತಾವ ನೋಡಿ, ಹಿಂಗೆ ಇಕ್ಕತ್ತವಳೆ ಅಂತ. ಅಜ್ಜಿ ಹೂವು ತಂದಿತ್ತು ದೇವಸ್ಥಾನಕ್ಕೆ ಅಂದ್ಬಿಟ್ಟು. ಅಪ್ಪ ಆಲ್ರೆಡಿ ಪೂಜೆ ಮಾಡ್ಕೊಂಡು ಅದು ನನ್ನ ಮಗಂದು, ನಿಮ್ಮ ಅಪ್ಪಂದಲ್ಲ. ಮತ್ತೆ ಗೊತ್ತಂತೆ ಹೋಗು ಅಲ್ಲಿ ತಗೊಂಡ ನಿಮ್ಮ ಅಪ್ಪಂದು ಬದನೆಕಾಯಿ. ಈ ಕಡೆ ಚಟಿಯ ಇಕ್ಕೋ ಬೇಡ ಬೇಡ ಅದನ್ನು ಕಳ್ಸಾಕು.
ಅದನ್ನು ಕಳ್ಸಾಕು. ಬೇಡ ಬಿಟ್ಬೇಡ ಬಿಟ್ಬೇಡ. ಹ್ಞೂ ಅಜ್ಜಿ ಬೇಡ. ಹೆಂಗು ನೀರಲ್ಲಿ ಉರಿ ಹಾಕೋದು ತಗ್ತದೆ, ಚಾಳ್ಕ ಮಾಡೋದು ತಗ್ತದೆ. ಬಿಟ್ಬೇಡ ಈಗ. ಇಲ್ಲಿ ಹೆಂಗೆ ಚಿಕ್ಕ ಹಾಕೋದು ನೀರು ಕಾಯ್ತವೆ, ಕುಯ್ತಾಳೆ ಭಾಗ್ಯಮ್ಮ. ನೈಬೇಕಾದ್ರೆ ಭಾಗ್ಯಮ್ಮ ಮಧ್ಯಾಹ್ನ ಶಿಕ್ಷಕರ ಸಂಘ ರಿಪೋರ್ಟ್ ಕೇಳಿಕೊಂಡು ಬಂದು ಎಲ್ಲನೂ ಮೊಬೈಲಲ್ಲಿ ಎಂಟ್ರಿ ಮಾಡ್ಕೊಡ್ತಿದ್ರು. ನೋಡಿ ಇಲ್ಲಿ ಬಿಸ್ಕತ್ನೆಲ್ಲ ಹೆಂಗೆ ಅಂದ್ಬಿಟ್ಟು ತಗೊಳ್ಳಿ ಅಂತ ಬಂದ್ಬಿಟ್ಟು ನೋಡಿ ಹೆಂಗೆ ಹೋಯ್ತಾವಳೆ ಅಂತ ಕೊಡ ಅಮ್ಮ. ಇವಾಗ ಕಿತ್ಕೋ ಯಾಕೆ ಇರ್ಬೋಗದೆ ನಾಗಿ ಕೂಗು ಸ್ನಾನ ಮಾಡಿಸ್ಬಾರೇನು ನಾಗಿ ನಾಗಿ ಬಾರೇನು ಒಡಿಯ ಅಮ್ಮ ಹಿಂಗೆ ನಾಗಿ ಬಾರೇನೆ ಒಡಿ. ಓಡ್ ಬರ್ತಿದೆ ಹತ್ರ ನಾಗಿ ತುರುಕ್ತಳೆ ಹಿಂಗೆ. ಬರೀ ಇಂಥದೆಯ ಇದೇನಿದೆ ಬಿದ್ದಿದ್ದು ಮಾಡ್ಕೊಬಂದಿರೋದು. ಪಾಪಿ ಬಳಗಡಿಕೆ ಬೀಳ್ತೀರ ಪಾಪಿ. ಅದೇ ಕಿತ್ತಕೊಂಡವಳೆ ಮುಸುರು ಕಟ್ಕೊಂಡಿತ್ತು, ಬಂದಿತ್ತ ಕಿತ್ಕೊಂಡಂಗಾಗಿತ್ತು. ಎಲ್ಲಿ ಮಾಡಿ ಮೇಲೆ ಬಿದ್ದ ನಿಮ್ಮ ಅಜ್ಜಿ ಹಂಗಾರಕ್ಕೆ ಹಿಂಗೆ ಮನೆಗಿಲ್ಲ ಇವತ್ತೇ ತೊಡಕ್ಕೆ ಗೊತ್ತಿಲ್ಲದೇನೋ ಕಣೆ. ನೋಡಿ ಯಾವ ರೀತಿ ಆಡ್ತಾವಳೆ ಅಂತ. ನಮ್ಮ ಅಜ್ಜಿಗೆ ಮೊದಲ ಮುತ್ತು ಜಾಸ್ತಿ ಅವಳಿಗೆ. ನಮ್ಮ ಅಜ್ಜಿ ಪಿ ಬಿಚ್ಕೊಡ್ತೀನಿ ಇರು ಅಂದರೆ ಹಿಂಗೆ ಆಡ್ತಾಳೆ ನೋಡಿ. 7 ತಿಂಗಳು ಹುಡ್ತಾವಳಂಗೆ ಆಡ್ತಾವಳೆ ನೋಡಿ. ಯಪ್ಪ ದೇವೇ ಇವು ಕುಡೋದು ಪಾಟ್ಲೆ ಒಂದೊಂದಲ್ಲ ಅಲ್ಲಿ ಹಿಂಗೆ ಆಡ್ತಾವಳೆ ಅಂತ ನೋಡಿ. ಕೊನೆಗೂ ಆ ಬಲೂನ್ ಬಿಚ್ಚಾಕ ಬಿಡಲಿಲ್ಲ ಅವರು. ಅವನು ಗಾಡಿ ಹೊಡ್ಕೊಂಡ್ ಬಂದವನೇ. ಪಲ್ಯ ಖಾರ ಐತೆ ಅವತ್ತು. ನೋಡಿ ಅಜ್ಜಿ ಪೂರಿ ಹೊತ್ಕೊಡ್ತಿದ್ದೆ ಹೆಂಗೆ ಆಡ್ತಾವಳೆ ಅಂತ. ಅಪ್ಪ ತಗಕ್ಕೆ ಹೋಗೋಳು ಕ್ವಾಟ್ಲೆ ಕೊಡ್ತಾಳೆ ಇವಳು. ಅಜ್ಜಿ ಹೊಡಿಕೊಂಡು ಕಳಿಸ್ತಾಳೆ. ಯಾವ ರೀತಿ ಹೇಳ್ತಾಳು ನೋಡಿ ಹೆಂಗೇನೆ. ಬರೀ ಡ್ರಾಮಾ ಕ್ವೀನ್ ಮಾತ್ರ. ಬರೀ ಡ್ರಾಮಾ ಮಾಡೋನೆ ಡ್ರಾಮಾ ಮಾಡೋದ್ರಲ್ಲಿ ಎಕ್ಸ್ಪೋರ್ಟ್ ಆಗ್ಬಿಟ್ಟವಳೆ ಅಪ್ಪ ನೋಡಿ. ಅದಕ್ಕೆ ಇವಳು ಎಣ್ಣೆಕಾಯಿ ಬಿಟ್ಟಿದೆ. ಎಣ್ಣೆಕಾಯ್ದಾದ್ಮೇಲೆ ಪೂರಿ ಬಿಟ್ಟೆ. ಪೂರಿ ಮಾಡಿದ್ವಿ. ಮಾಡಾದ್ಮೇಲೆ ಪೂರಿ ಮುಂದೆ ಪತ್ತೆ ಜೊತೆ ಕ್ಲೀನ್ ಆದ್ಮೇಲಿದ್ದೆ. ನನಗೆ 2 ಕಾಯಿ ಇರಬೇಕು. ಇವತ್ತು ನಮ್ಮೂರಿಗೆ 6 ಕಾಲದ ನಸ ಬಂದಿತ್ತು. ಅಂದ್ಬಿಟ್ಟು ನಮ್ಮೂರವರೆಲ್ಲ ಪೂಜೆ ಮಾಡಿ ಕೈಲಾದಷ್ಟು ಸಹಾಯ ಮಾಡ್ತಿದ್ದು. ದಿನಸಿ ಧಾನ್ಯಗಳೆಲ್ಲ ಕೊಡ್ತಿದ್ರು, ಕಾಯಿ ಸಹ ಕೊಡ್ತಿದ್ರು ನೋಡಿ. 6 ಕಾಲು ನಸು ಅಂತಾರೆ. ಯಾವ ರೀತಿ ಐತೆ, ಯಾಕೆ ಈ ರೀತಿ ಐತೆ ಅಂತ ನಿಮ್ಗೇನಾರ ಗೊತ್ತಿರೋ ಕಮೆಂಟ್ ಮಾಡಿ ನೋಡಿ. ಅದೇ ಅಲ್ವಾ ದೇವ್ರ ಮಹಿಮೆ ಅನ್ನೋದು. ಯಾವ ಕಾಲು 6 ಕಾಲು ಇರುತ್ತೆ ನೋಡಿ. ನಾವು ಅದನ್ನ ನೋಡ್ಕೊಂಬರೋಣ ಅಂತ ಬರೋಷ್ಟರಲ್ಲಿ ನಮ್ಮ ಮೇಡಮರು ಆಲ್ರೆಡಿ ಮಲಗಿದ್ರು ನೋಡಿ. ಯಾವ ರೀತಿ ಮಲಗೋರೆ. ಅವ್ರಿಗೆ ತೂಗಾಲಿನೇ ಬೇಕು, ಉಯ್ಯಾಲೆ ಅವ್ರಿಗೆ ಅಂತಲೇ ಐತೆ. ನಮ್ಮ ಪೂರಿ ಮೇಡಮ್ ಅವರು ನಿದ್ದೆ ಮಾಡಿದ್ರು. ಅಜ್ಜಿ ಬಟ್ಟೆ ಹಾಕಿ ರೆಡಿ ಮಾಡ್ತೈತೆ ನೋಡಿ. ನಾನು ಮಲಗಿದ್ದೆ, ಬಂದು ಎಬ್ಬಿಸ್ಬಿಟ್ಟು ಯಾವ ಥರ ಟಾರ್ಚರ್ ಕೊಡ್ತಾವಳೆ ಅಂತ. ಈ ಥರ ಮಕ್ಕಳನ್ನ ಅದು ಹೆಂಗಾರ ನಿಭಾಯಿಸ್ತಾರೋ. ಅವ್ರ ಮನೇಲಿ ಬೆಳಗ್ಗೆ ಟೈಮ್ ಇರೋದೇ ಇಲ್ಲ, ಯಾವಾಗಲೂ ನಮ್ಮ ಮನೆಯಲ್ಲೇ ಇರ್ತಾಳೆ. ಹಿಂಗೆ ಆಡೋದಕ್ಕೆ ತಂದು ಬಿಟ್ಬಿಟ್ಟು ಹೊಂಟೆ ಹೋಯ್ತಾರೆ ಅವ್ರು. ಇಷ್ಟು ಈ ದಿನದ ವ್ಲಾಗ್ ಆಗಿರುತ್ತೆ. ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗು ವೀಡಿಯೋಸು ಬರುತ್ತೆ, ವಾಚ್ ಮಾಡ್ತಾ